ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 10ನೆಯ ವಾರ, ಜೂನ್ 9, 2026 ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 5ನೇ ಅಧ್ಯಾಯ 13ರಿಂದ 16ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಈ ಧರೆಗೆ ನೀವೇ ಉಪ್ಪು. ಉಪ್ಪೆ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ತುಳಿದು ಬಿಡುತ್ತಾರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಕ್ರಿಸ್ತನಂತೆ ವ್ಯವಸ್ಥೆಗಳ ಎಲ್ಲೆಗಳನ್ನು ಮೀರಲಿ ನಮ್ಮ ಆಲೋಚನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಕ್ರಿಸ್ತ ಕೈಗೆಟುಕುವ ಕಂಡರಿಯಬಹುದಾದ ಸಂಕೇತಗಳನ್ನು ಬಳಸಿ ಮೌಲ್ಯಯುತ ಬದುಕಿನ ಮಾರ್ಗ ತೋರಿಸಿದ ದೃಷ್ಟಾಂತ ಇಂದಿನ ಶುಭ ಸಂದೇಶದಲ್ಲಿದೆ. ರುಚಿಗೆಂದು ಬಳಸುವ ಉಪ್ಪು, ದೀಪಸ್ತಂಭದ ಮೇಲಿಟ್ಟ ಜ್ಯೋತಿ, ಬೆಟ್ಟದ ಮೇಲಿನ ಪಟ್ಟಣ ಇವು ಇಂದಿನ ಶುಭ ಸಂದೇಶದಲ್ಲಿ ಬಳಕೆಯಾಗಿರುವ ಸಂಕೇತಗಳು. ಹಲವು ಬಾರಿ ನಾವು ವ್ಯವಸ್ಥೆಗಳನ್ನು, ಜೀವನದ ದಿನನಿತ್ಯದ ಪರಿಸ್ಥಿತಿಗಳನ್ನು, ಎದುರಿಸಲೇಬೇಕಾದ ಗೊಂದಲಗಳನ್ನು ಕಂಡು ಗುಣಗುಟ್ಟುವುದುಂಟು. ಟೀಕೆ ಟಿಪ್ಪಣಿಗಳನ್ನು ನೀಡುವುದುಂಟು. ಆದರೆ ಆ ವ್ಯವಸ್ಥೆಗಳಿಂದ ಆಚೆಗಿನ ಬದುಕು ನಮ್ಮದಾಗಲೂಬಹುದು ಎಂದು ಆಲೋಚಿಸಿದರೆ, ಕ್ರಿಸ್ತ ಹೇಳಿದ ಆ ಬೆಟ್ಟದ ಮೇಲಿನ ಪಟ್ಟಣ, ದೀಪಸ್ತಂಭದ ಮೇಲಿಟ್ಟ ಪುಟ್ಟ ದೀಪ, ರುಚಿಗೆಂದು ಬಳಸುವ ಉಪ್ಪಿನಂತೆ ನಾವಾಗಬಹುದು. ಕೆಸರಲ್ಲಿ ಅರಳಿದ ತಾವರೆಯಂತೆ ವ್ಯವಸ್ಥೆಗಳೊಳಗೆ ನಮ್ಮ ಬದುಕು ಅನಿವಾರ್ಯವಾದರೂ ಅದರಾಚೆಗಿನ ಉದಾತ್ತ ಆಲೋಚನೆಯಿಂದ ಬದುಕಿಗೆ ಅರ್ಥ ಕಟ್ಟೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.